ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಸೋನು ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ಏನಿದೆ ಅಂತ ಹೇಳಿ ಆಲ್ರೆಡಿ ತಮ್ಲೈನ್ ನೋಡ್ಕೊಂಡು ಬಂದಿರ್ತೀರ. ಸೊ ಲಾಸ್ಟ್ ವ್ಲಾಗಲ್ಲಿ ನಾವು ಶಾಪಿಂಗ್ ಹೋಗಿದ್ವಿ ಅಲ್ವಾ. ಸೊ ನಾನು ಹೇಳಿದ್ದೆ ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲ ಶೇರ್ ಮಾಡ್ಕೊತೀನಿ, ಯಾವ್ಯಾವ ಡ್ರೆಸ್ ತೊಗೊಂಡ್ವಿ, ಪ್ರೈಸ್ ಎಲ್ಲ ಎಷ್ಟು ಮತ್ತು ಏನೇನು ತೊಗೊಂಡ್ವಿ ಅಂತ ಹೇಳಿ ತೋರಿಸ್ತೀವಿ ಅಂತ ಹೇಳಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಪರ್ಚೇಸ್ ಮಾಡಿದ್ದೀವಿ. ಬಟ್ ಆಲ್ರೆಡಿ ಎಲ್ಲ ಒಂದ್ಸರಿ ಹಾಕಿ ನೋಡಿದ್ದಾಯಿತು, ಟ್ರಯಲ್ ನೋಡಿದ್ದೀವಿ. ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಎತ್ತಿಟ್ಟಿದ್ದೀನಿ. ಸೊ ನೋಡೋಣ ಬನ್ನಿ, ಏನೇನು ತೊಗೊಂಡೆ, ಏನೇನು ಪರ್ಚೇಸ್ ಮಾಡಿದೆ, ಪ್ರೈಸ್ ಎಷ್ಟು ಅಂತ ಹೇಳಿ. ನಾನು ಶಾಪಿಂಗ್ ಮಾಡಿರೋದು ಹೋಮ್ ಕಲೆಕ್ಷನ್ ಅಂತ, ಅದು ಉತ್ರಳ್ಳಿ ಲೊಕೇಟ್ ಆಗಿರೋದು. ನಾವು ಮೂವಿ ನೋಡಿಕೊಂಡು ಹಾಗೆ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಅಲ್ಲೇ ಮೂವಿನೂ ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ಕೊಂಡಿದ್ವಿ ಉತ್ರಳ್ಳಿಲಿರೋ ಥಿಯೇಟ್ರಲ್ಲೇ. ಸೊ ನಾನು ಯಾವಾಗಲೂ ಡ್ರೆಸ್ಸಸ್ನ ತುಂಬ ಪರ್ಚೇಸ್ ಮಾಡೋದು, ಇಲ್ಲಾಂದರೆ ನೈಟ್ ವೇರ್ನೆಲ್ಲ ಪರ್ಚೇಸ್ ಮಾಡೋದಿದ್ರೆ ಯಾವಾಗಲೂ ಅಲ್ಲೇ ತೊಗೊಳ್ಳೋದು. ತುಂಬ ಕಮ್ಮಿ ರೇಟಲ್ಲಿ ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿ ವೈಸ್ನು ತುಂಬ ಚೆನ್ನಾಗಿರುತ್ತೆ. ನಾನು 1 ಇಯರ್ ಬ್ಯಾಕ್ ತೊಗೊಂಡಿರೋ ಡ್ರೆಸ್ಸಸ್ ಎಲ್ಲ ಇನ್ನೂ ಯೂಸ್ ಮಾಡ್ತಾ ಇದ್ದೀನಿ, ಸ್ವಲ್ಪನೂ ಹಾಳಾಗಿಲ್ಲ. ಕಲರ್ ಚೇಂಜ್ ಆಗಿ ಹಳೇದಾಗೋ ಥರ ಆದ್ರೂ ಯಾವುದೂ ಅರ್ಧಂತೂ ಹೋಗಿಲ್ಲ. ಇನ್ನೂ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ನಿಮಗೂ ಯಾವ್ಯಾವ ಥರ ಡ್ರೆಸ್ ತೊಗೊಂಡಿದ್ದೀನಿ ಅಂತ ಹೇಳಿ ನಿಮ್ಮ ಹತ್ರನೂ ತೋರಿಸ್ತೀನಿ, ಒಂದೊಂದಾಗಿ ನೋಡೋಣ ಬನ್ನಿ. ಸೊ ಫಸ್ಟ್ ಒನ್ ಬಂದು ಇದು ಕ್ರಾಪ್ ಟಾಪು, ಜೀನ್ಸಿಗೆ ಹಾಕ್ಕೊಳ್ಳೋದು. ನೋಡಿದ ತಕ್ಷಣವೇ ಇಷ್ಟ ಆಯಿತು. ನೋಡಿ, ಕ್ವಾಲಿಟಿ ವೈಸ್ನು ತುಂಬ ಚೆನ್ನಾಗಿದೆ. ಬ್ಯಾಕ್ ಸೈಡು ಎಲಾಸ್ಟಿಕ್ ಇದೆ. ಸೊ ಸ್ವಲ್ಪ ದಪ್ಪ ಇರೋರು ಹಾಕ್ಕೋಬೋದು ಎಲಾಸ್ಟಿಕ್ ಇರೋದ್ರಿಂದ. ಇದ್ರ ಪ್ರೈಸು ಜಸ್ಟ್ 199 ಅಷ್ಟೇ. ತೋರಿಸಿ ನೋಡಿ, ನಾವು ಯಾವ ಮಾಲಲ್ಲಿ ತಗೊಳ್ಳೋ ಡ್ರೆಸ್ಗಿಂತನೂ ಕಮ್ಮಿ ಏನಿಲ್ಲ. ಇದು ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಡೈಲಿ ವೇರ್ ಮಾಡೋರು, ಆಫೀಸ್ಗೆ ಹೋಗೋರು ಈ ಥರ ತಗೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಫ್ರಂಟು. ನಾನು ಆಲ್ರೆಡಿ ವೇರ್ ಮಾಡಿ ನೋಡಿದ್ದೀನಿ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಈ ಹೈ ವೇಸ್ಟ್ ಜೀನ್ಸ್ ಎಲ್ಲ ಬರುತ್ತೆ ಅಲ್ವಾ, ಸೊ ಅದಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಇದು ಕೋಆರ್ಡ್ ಸೆಟ್ ಆರ್ ನೈಟ್ ಡ್ರೆಸ್, ಯಾವ ಥರನಾದರೂ ಹೇಳ್ಬೋದು. ನೋಡಿ, ಟಾಪ್ ಇದು. ನಾನಿನ್ನೂ ಫೀಡಿಂಗ್ ಮಾಡೋದ್ರಿಂದ ಫೀಡ್ ಮಾಡೋಕ್ಕೂ ಈಸಿ ಆಗುತ್ತೆ. ನೋಡಿ, ಬಟನ್ಸ್ ಇದೆ, ಸೆಂಟರ್ ಬಟನ್ ಇದೆ ಇಲ್ಲಿ. ಇದನ್ನ ನೋಡೇ ತಗೊಂಡೆ. ತುಂಬ ಲೈಟ್ ವೆಯ್ಟ್ ಇದೆ, ಹಾಕ್ಕೊಂಡ್ರೆ ಹಾಕ್ದಂಗೆ ಇರಲ್ಲ, ಅಷ್ಟು ಚೆನ್ನಾಗಿದೆ. ತುಂಬ ಸ್ಮೂತ್ ಆಗಿದೆ ಕ್ಲಾತ್ನು. ಇದು ಬಾಟಮ್. ನಾನು ಆಲ್ಮೋಸ್ಟ್ ಎಲ್ಲನೂ ನೀವೇ ನೋಡಿರ್ತೀರ. ಎಲ್ಲ ಫೀಡಿಂಗ್ ಡ್ರೆಸ್ ಅಂದರೆ ಗೌನ್ಸ್ ಈ ಥರನೇ ಹಾಕಿರ್ತೀನಿ. ಈ ಥರ ಕೋಆರ್ಡ್ ಸೆಟ್ ಎಲ್ಲೂ ಹಾಕಿಲ್ಲ ನಾನು. ಸೊ ಒಂದು ಇರಲಿ ಅಂತ ಹೇಳಿ ಇದನ್ನು ತಂದಿದ್ದೀನಿ. ನೋಡೋಣ ಹೇಗಿರತ್ತೆ ಅಂತ ಹೇಳಿ. ನಾನು ಫಸ್ಟ್ ಟೈಮ್ ತೊಗೊಂಡಿರೋದು ಇದು. ಫುಲ್ಲು ಪ್ಯೂರ್ ಕಾಟನ್ನು, ತುಂಬ ಸಾಫ್ಟ್ ಇದೆ ಇದು. ಇದ್ರ ಪ್ರೈಸು ಇದು ಟ್ಯಾಗ್ ಎಲ್ಲ ಕಿತ್ತೋಗ್ಬಿಟ್ಟಿದೆ. ಇದ್ರ ಪ್ರೈಸು 399 ಏನೋ ಇತ್ತು. ಟ್ಯಾಗ್ ಎಲ್ಲ ಕಿತ್ತೋಗ್ಬಿಟ್ಟಿದೆ, ಅಂದರೆ ವೇರ್ ಮಾಡಿ ನೋಡಿದ್ದೆ ಅಲ್ವಾ, ಸೊ ಅಲ್ಲೆಲ್ಲರೂ ಕಿತ್ತೋಗಿದೆ ಅಂತ ಅನಿಸುತ್ತೆ. 399 ಅಷ್ಟೇ ಇದ್ರ ಪ್ರೈಸು. ತುಂಬ ಸಾಫ್ಟ್, ಲೈಟ್ ವೆಯ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ನೋಡಿ, ಇದು ಎಷ್ಟು ಚೆನ್ನಾಗಿದೆ ಟೀ ಶರ್ಟು. ಇದ್ರ ಪ್ರೈಸ್ ಜಸ್ಟ್ 99 ರೂಪೀಸ್ ಅಷ್ಟೇ. ಇದು ನೋಡಿದ ತಕ್ಷಣ ಇಷ್ಟ ಆಯಿತು, ವೇರ್ ಮಾಡಿ ನೋಡಿದಾಗ ಇನ್ನೂ ಚೆನ್ನಾಗಿತ್ತು. ಸೊ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಆಫೀಸ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು, ಡೈಲಿ ವೇರ್ಗೆ ತುಂಬಾ ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಇದು ನೋಡಿ, ನೈಟ್ ವೇರು.
ಇದು ಟಾಪ್, ಟೀ ಶರ್ಟು ವಿತ್ ಕ್ಯಾಪ್ ಇದೆ. ಇದು ಬಾಟಮ್. ನೋಡಿ ಎಷ್ಟು ಚೆನ್ನಾಗಿದೆ ಕ್ಲಾತು, ತುಂಬ ದಪ್ಪ ಇದೆ, ಎಷ್ಟು ಯೂಸ್ ಮಾಡಿದರೂ ಹಾಳಾಗಲ್ಲ ಅನಿಸುತ್ತೆ ಆ ಥರ ಇದೆ. ತುಂಬಾ ಚೆನ್ನಾಗಿದೆ. 2 ಪಾಕೆಟ್ಸ್ ಇದೆ ಇಲ್ಲಿ ಟೀ ಶರ್ಟಲ್ಲಿ. ಇಲ್ಲಿ ಕೆಳಗಡೆ ಎಲಾಸ್ಟಿಕ್ ಇದೆ. ಇದ್ರ ಪ್ರೈಸು $399 ಅಷ್ಟೇ. ಸೊ ಇದು ವೇರ್ ಮಾಡಿ ನೋಡಿದಾಗ ಇದು ನನಗೆ ಸ್ವಲ್ಪ ಟೈಟ್ ಆಗ್ತಾ ಇತ್ತು. ಇದು ನನ್ನ ನಾದಿನಿ ಮಗಳಿಗೆ ಕೊಟ್ಬಿಟ್ಟೆ. ತುಂಬ ಅಂದರೆ ತುಂಬ ಅಲ್ಲ, ಸ್ವಲ್ಪ ಟೈಟ್ ಆಗ್ತಿತ್ತು. ಇದೆಲ್ಲ ಸ್ವಲ್ಪ ಲೂಸ್ ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಅಲ್ವಾ, ಸೊ ಹಂಗಾಗಿ ಅವಳಿಗೆ ಕೊಟ್ಬಿಟ್ಟೆ. ನೆಕ್ಸ್ಟು ನೈಟ್ ಪ್ಯಾಂಟು. ಪ್ಯಾಂಟ್ಗಳು ಮಾತ್ರ ಈ ಸಲ ತುಂಬಾ ಚೆನ್ನಾಗಿ ಬಂದಿತ್ತು, ಮತ್ತು ಎಲ್ಲನೂ ಬ್ರ್ಯಾಂಡೆಡ್ ಕ್ಲಾತ್ಗಳೇ ಆಗಿತ್ತು. ಇದು ಬಂದು HMD ಬ್ರ್ಯಾಂಡ್ದಾಗಿರುತ್ತೆ ಪ್ಯಾಂಟು. ಇದು ಆಲ್ರೆಡಿ ನಾನು 2 ತಗೊಂಡಿದ್ದೀನಿ. ತುಂಬಾ 1 ಇಯರ್ ಮೇಲಾಯಿತು ಯೂಸ್ ಮಾಡ್ತಾ ಇದ್ದೀನಿ ಇದನ್ನು. ಒಂದು ಸ್ವಲ್ಪನೂ ಎಲ್ಲೂ ಡ್ಯಾಮೇಜ್ ಆಗಿಲ್ಲ, ಕ್ಲಾತೂ ಎಲ್ಲೂ ಸೌದಿಲ್ಲ, ತುಂಬಾ ಚೆನ್ನಾಗಿದೆ. ಈ ಗುಂಜೆಲ್ಲ ಎದ್ದಾಳತ್ತೆ ಅಲ್ವಾ ಪ್ಯಾಂಟ್ಸ್ ಎಲ್ಲ, ಬೇರೆ ಕಡೆ ಎಲ್ಲಾದರೂ ತೊಗೊಂಡ್ರೆ ಆ ಥರ ಎಲ್ಲ ಏನೂ ಆಗಿಲ್ಲ, ತುಂಬಾ ಚೆನ್ನಾಗಿದೆ. ಇದೂ ಅಷ್ಟೇ, ಜಸ್ಟ್ $350 ಅಷ್ಟೇ ಇದು ಪ್ರೈಸು. ಇಷ್ಟು ಕಮ್ಮಿ ರೇಟಿಗೆ ಈ ಥರ ಬ್ರ್ಯಾಂಡ್ ಎಲ್ಲೂ ಸಿಗಲ್ಲ ಅಲ್ವಾ ನಮಗೆ, ಸೊ ಹಂಗಾಗಿ ನಾನು ಯಾವಾಗಲೂ ಅಲ್ಲೇ ಹೋಗಿ ಪರ್ಚೇಸ್ ಮಾಡೋದು. ನೋಡಿ ಬ್ರ್ಯಾಂಡ್, ನೋಡಿ ಇದೊಂದು ಪ್ಯಾಂಟ್ ತೊಗೊಂಡೆ. ನೆಕ್ಸ್ಟು ಇದು ಬಂದು ನನ್ನ ನಾದಿನಿ ಮಗಳದು. ಇದೊಂದು ಟೀ ಶರ್ಟ್ ತೊಗೊಂಡಿದ್ದಾಳೆ. ಇದ್ರ ಪ್ರೈಸು $150 ಅಷ್ಟೇ. ಕ್ಲಾತ್ ತುಂಬ ದಪ್ಪ ಇದೆ, ಕ್ವಾಲಿಟಿ ವೈಸೂ ತುಂಬ ಚೆನ್ನಾಗಿದೆ. ನೋಡಿ ಎಲ್ಲಾದರೂ ಔಟ್ಸೈಡ್ ಹೋಗುವಾಗ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅವಳಂತೂ ಆಲ್ಮೋಸ್ಟ್ ಎಲ್ಲ ಡ್ರೆಸ್ಸಸ್ನು, ಎಲ್ಲ 1 ಪೀಸ್ ಡ್ರೆಸ್ ಆಗಿರ್ಬೋದು, ಜೀನ್ಸ್ ಟಾಪ್ಸ್ ಆಗಿರ್ಬೋದು, ಟೀ ಶರ್ಟ್ಸ್ ಆಗಿರ್ಬೋದು, ಎಲ್ಲನೂ ಅಲ್ಲೇ ಪರ್ಚೇಸ್ ಮಾಡೋದು. ಇಲ್ಲಿಗೆ ಹಾಲಿಡೇಗೆ ಬರ್ತಾರೆ ಅಲ್ವಾ, ಸೊ ಎಲ್ಲನೂ ಇಲ್ಲೇ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾಳೆ. ಮತ್ತು ಅವಳು ನೆಕ್ಸ್ಟ್ ಇಯರ್ ಬರೋವರೆಗೂ ಅದೇ ಡ್ರೆಸ್ಸಸ್ನ ಯೂಸ್ ಮಾಡ್ತಾ ಇರ್ತಾಳೆ. ಏನು ಹಾಳೆ ಆಗಿರಲ್ಲ ಡ್ರೆಸ್ಸಸ್ಸು, ನಮಗೆ ಬೇಜಾರಾಗ್ಬಿಡತ್ತೆ ಹಾಕಿ ಹಾಕಿ, ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಇದೊಂದು ಈ ಥರ ಟಾಪ್ ಒಂದು ತಗೊಂಡಿದ್ದಾಳೆ. ತುಂಬ ಸಾಫ್ಟ್ ಕ್ಲಾತ್ ಇದು, ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ, ಜಸ್ಟ್ $200 ಅಷ್ಟೇ ಇದ್ರ ಪ್ರೈಸು. ಇದ್ರ ರಿಯಲ್ ಪ್ರೈಸ್ ಎಲ್ಲ ಬೇರೆ ಟ್ಯಾಗಲ್ಲಿ ಇರುತ್ತೆ. ನೋಡಿ ರಿಯಲ್ ಪ್ರೈಸ್ ಬಂದು $750 ಇದೆ, ಬಟ್ ಅಲ್ಲಿ ಏನು ಪ್ರೈಸಿಗೆ ಸೇಲ್ ಮಾಡ್ತಾ ಇದ್ದಾರೆ ಅಂದರೆ ಜಸ್ಟ್ $200 ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದೆರಡು ತೊಗೊಂಡ್ಲು. ಆಲ್ರೆಡಿ ಅವಳಿಗೇನು ಅಂತಂದರೆ ನಮಗೆಲ್ಲ ಚಿಕ್ಕದಾಗೋ ಬಟ್ಟೆಗಳನ್ನೆಲ್ಲ ಅವಳಿಗೆ ಕೊಡೋದ್ರಿಂದ ಸ್ವಲ್ಪ ಅವಳಿಗೆ ಕಮ್ಮಿನೇ ತೊಗೊಂಡ್ವಿ. ಈ ಸರಿನೇ ಅವಳಿಗೆ ತುಂಬ ಕಮ್ಮಿ ತೊಗೊಂಡಿದ್ದಂದರೆ ಯಾವಾಗಲೂ ಜಾಸ್ತಿ ತೊಗೊತಾ ಇದ್ದಿದ್ದೆ ಅವಳಿಗೆ. ಇವಾಗ ಮನೇಲಿ ಯಾರು ಲಾಸ್ಟ್ ಹೆಣ್ಮಕ್ಳು ಇರ್ತಾರೋ ಅವರಿಗೆಲ್ಲ ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ ಅಲ್ವಾ, ದೊಡ್ಡವ್ರು ಯಾರಾದ್ರೂ ಇದ್ದರೆ ಹೆಣ್ಮಕ್ಳು ಅವ್ರ ಡ್ರೆಸ್ಸಸ್ ಆಗಲಿ ಎಲ್ಲನೂ ಆಗಲಿ ಅವ್ರಿಗೆ ಕೊಟ್ಬಿಡ್ತೀವಿ. ಸೊ ಹಂಗಾಗಿ ಅವಳಿಗೆ ತುಂಬಾ ಬಟ್ಟೆ, ನಂದು ನನ್ನ ತಂಗಿದು ಎಲ್ಲನೂ ಅವಳಿಗೆ ಕೊಡೋದು. ಸೊ ಎಲ್ಲ ಬಟ್ಟೆಗಳು ಅವಳಿಗೆ ಕೊಡೋದ್ರಿಂದ ಅವಳಿಗೆ ತುಂಬಾ ಬಟ್ಟೆ ಆಗಿಬಿಡುತ್ತೆ. ಸೊ ಹೊಸದು ಯಾವುದು ಜಾಸ್ತಿ ತೊಗೊಳ್ಲಿಲ್ಲ. ಅಲ್ಲಿ ಈ ಥರ ನೈಟ್ ಪ್ಯಾಂಟ್ಸು, ಜೀನ್ಸ್ ಟಾಪ್ಸು ಈ ಥರ ಅಲ್ಲದೇ ಕುರ್ತಿ ಟಾಪ್ಸೂ ತುಂಬ ಇರುತ್ತೆ. ಬಟ್ ನಾವು ತುಂಬ ಕಲೆಕ್ಷನ್ಸ್ ಅಂತೂ ತುಂಬ ಇರುತ್ತೆ ಅಲ್ಲಿ. ನಾವು ಪೇಷನ್ಸಿಂದ ಅಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ಸಿಗತ್ತೆ. ಬಟ್ ಸೈಜ್ ಎಲ್ಲ ವೇರಿಯೇಷನ್ ಆಗಿರುತ್ತೆ. ನಾವು ಅಲ್ಲಿ ಕರೆಕ್ಟಾಗಿ ಹುಡುಕಿ ನೋಡಿ ವೇರ್ ಮಾಡಿ ನೋಡಿ ತಗೋಬೇಕು. ನೋಡಿ ಕುರ್ತಿ ಟಾಪ್ ನೋಡಿ, ಇದು ಫುಲ್ಲು ಕಾಟನ್ ಟಾಪ್ ಆಗಿರುತ್ತೆ. ಆಲ್ರೆಡಿ ಎಲ್ಲ ವೇರ್ ಮಾಡಿ ನೋಡಿರೋದ್ರಿಂದ ಈ ಥರ ಕಾಣ್ತಾ ಇದೆ ಅಷ್ಟೇ. ಇದು ಆಲ್ರೆಡಿ ವೇರ್ ಮಾಡಿ ನೋಡಿದ್ದಾರೆ. ಸೊ ಟ್ಯಾಗ್ ಎಲ್ಲೋ ಮಿಸ್ ಆಗಿದೆ, ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ.
ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇದು ಈ ಟಾಪ್ ಏನೋ ಒಂಥರ ಸಿಂಪಲ್ ಆಗಿ ಚೆನ್ನಾಗಿದೆ ನೋಡಿ. 2 ಸೈಡು ಒಂದೇ ಡಿಸೈನು. ಇದ್ರ ಪ್ರೈಸು 300 ಅಷ್ಟೇ. ನಾವಂತೂ ಹೆಣ್ಮಕ್ಳು ಯಾವಾಗ್ಲೂ ಅಷ್ಟೇ ಒಂದ್ಸರಿ ಯೂಸ್ ಮಾಡಿರೋ ಬಟ್ಟೆಗಳನ್ನ ಮತ್ತೆ ಇನ್ನೊಂದ್ಸರಿ ಹಾಕೋಬೇಕಂದ್ರೇ ನಮಗೆ ಕಷ್ಟ ಅನ್ಸುತ್ತೆ ಅಲ್ವಾ, ಅಂದರೆ ಇಷ್ಟನೇ ಆಗೋದಿಲ್ಲ. ಸೊ ಅಂಥವರಿಗೆಲ್ಲ ಈ ಥರ ಒಂದ್ಸರಿ 2 ಸರಿ ಯೂಸ್ ಮಾಡೋದಕ್ಕೆ ಬೆಸ್ಟ್ ಚಾಯ್ಸ್ ಅಂತಲೇ ಹೇಳ್ಬೋದು. ಓಮ್ ಕಲೆಕ್ಷನಲ್ಲಿ ನೋಡಿ ಕುರ್ತಿ ಟಾಪ್ ಎಷ್ಟು ಚೆನ್ನಾಗಿದೆ. ಹೇಳ್ತಾ ನೋಡಿ, ಇಲ್ಲಿ ಡಿಸೈನ್ ಎಷ್ಟು ಚೆನ್ನಾಗಿದೆ ಫ್ರಂಟಲ್ಲಿ. ಬ್ಯಾಕ್ ಸೈಡು ಸೇಮ್ ಡಿಸೈನು. ಇದ್ರ ಪ್ರೈಸು 350 ಅಷ್ಟೇ. ಡೈಲಿ ವೇರ್ ಮಾಡೋರಿಗೆ, ಆಫೀಸ್ಗೆ ಹೋಗೋರಿಗೆ, ಎಲ್ಲಾದರೂ ಕೆಲಸಕ್ಕೆ ಹೋಗೋರಿಗೆ ಬೆಸ್ಟು ಅಂತಲೇ ಹೇಳ್ಬೋದು ಇದು. ನೆಕ್ಸ್ಟ್ ಇದು ನೋಡಿ, ಇದು ಪ್ಯೂರ್ ಕಾಟನ್ನು, ತುಂಬ ಸಾಫ್ಟ್ ಇದೆ ಈ ಕ್ಲಾತು. ಇದು ಬಂದು ಮ್ಯಾಕ್ಸಿಂದು ಟಾಪ್ ಆಗಿರತ್ತೆ. ಇದು ನಾವು ಮ್ಯಾಕ್ಸಲ್ಲಿ ಟ್ರೆಂಡ್ಸಲ್ಲಿ ತೊಗೊಳ್ಳೋದಿದ್ರೆ 700 ಅಂದರೆ 699 799 ಈ ಥರ ಕಾಸ್ಟ್ ಆಗುತ್ತೆ ಅಲ್ಲಿ. ಅದೇ ಟಾಪ್ನೇ ಇಲ್ಲಿ ತೊಗೊಂಡ್ರೆ ಇದೂ ಅಷ್ಟೇ, ಜಸ್ಟ್ 399 ಅಷ್ಟೇ. ಬಟ್ ಅಲ್ಲಿಗೂ ಇಲ್ಲಿಗೂ ಇಲ್ಲಿನೂ ಒಂದೇ ಟಾಪೇ ಸೇಲ್ ಮಾಡ್ತಾ ಇರ್ತಾರೆ, ಬಟ್ ಡಿಫ್ರೆಂಟ್ ಪ್ರೈಸು. ಅಲ್ಲಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಅಂತ ನನಗೂ ಇನ್ನೂ ಗೊತ್ತಾಗಿಲ್ಲ. ಬಟ್ ಅಲ್ಲಿ ಹೆಂಗಿರುತ್ತೋ ಅದೇ ಥರ ಕ್ವಾಲಿಟಿನೇ ಇರುತ್ತೆ. ನಾನು ಅಲ್ಲಿ ಸುಮಾರು ತಗೊಂಡಿದ್ದೀನಿ, ತುಂಬ ದಿನ ಬಾಳಿಕೆ ಬಂದಿದೆ ಅಂತಲೇ ಹೇಳ್ಬೋದು. ನೋಡಿ ಇದೆಷ್ಟು ಚೆನ್ನಾಗಿದೆ ಅಂತ. ತುಂಬ ಸಿಂಪಲ್ ಆಗಿದೆ. ಈ ಕುರ್ತಿ ಟಾಪ್ಸ್ ಎಲ್ಲನೂ ನಾನು ತೊಗೊಂಡಿಲ್ಲ, ನನ್ನ ನಾದಿನಿ ಅವ್ರು ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಅವರು ಆಲ್ಮೋಸ್ಟ್ ಎಲ್ಲ ಇದನ್ನೇ ಹಾಕ್ಕೊಳ್ಳೋದು. ಸೊ ನಾನು ಅಷ್ಟು ಜಾಸ್ತಿ ಹಾಕೋದಿಲ್ಲ ಕುರ್ತಿ ಟಾಪ್ಸ್ ಎಲ್ಲ. ಅವ್ರ ಹತ್ರ ಎಲ್ಲೋ ಇರಲಿಲ್ಲ ಅಂತ ಯೆಲ್ಲೋ ಕಲರು ಚಾಯ್ಸ್ ಮಾಡಿದ್ದಾರೆ. ನೋಡಿ ಇಲ್ಲಿ ಸೆಂಟ್ರಲ್ಲಿ ಡಿಸೈನ್ ಇದೆ. ಇದು ಅಷ್ಟೇ 350. ಸಿಂಪಲ್ಲಾಗಿ ಡೈಲಿ ವೇರ್ ಮಾಡೋ ಥರನೇ ಎಲ್ಲ ಟಾಪ್ಸ್ ಇದೆ. ಆಲ್ಮೋಸ್ಟ್ ಎಲ್ಲ ತಗೊಂಡಿರೋ ಕುರ್ತಿ ಟಾಪ್ಸ್ ಎಲ್ಲನೂ 350 ಪ್ರೈಸ್ ಅಷ್ಟೇ ಇದೆ. ನೋಡಿ ಎಷ್ಟು ಸಿಂಪಲ್ಲಾಗಿ ಚೆನ್ನಾಗಿದೆ. ಡೈಲಿ ವೇರ್ ಮಾಡೋರಿಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇದು ನೋಡಿ, ಈ ಟಾಪ್ ಬಂದು ಎಲ್ಲಾದರೂ ಫಂಕ್ಷನ್ಸ್ಗಳಿಗೂ ಹಾಕ್ಕೊಂಡು ಹೋಗ್ಬೋದು, ಡೈಲಿ ವೇರು ಮಾಡ್ಬೋದು. ಆ ಥರ ಇದೆ ಟಾಪು. ಫುಲ್ಲು ಸಾಫ್ಟ್ ಕ್ಲಾತಲ್ಲಿ ಇದೆ ಇದು. ಸೊ ಇದ್ರ ರಿಯಲ್ ಪ್ರೈಸ್ ಬಂದು 1399 ಇದೆ ರಿಯಲ್ ಪ್ರೈಸು. ಬಟ್ ಇಲ್ಲಿ ಓಮ್ ಕಲೆಕ್ಷನಲ್ಲಿ ಜಸ್ಟ್ 350ಗೆ ಈ ಟಾಪ್ ಸಿಕ್ಕಿದೆ ನಮಗೆ. ತುಂಬ ಕಲೆಕ್ಷನ್ಸ್ ಅಂದರೆ ಎಲ್ಲ ಬ್ರ್ಯಾಂಡು ಮಿಕ್ಸ್ಡ್ ಇರುತ್ತೆ ಅಲ್ಲಿ. ನಾವು ನೋಡಿ ಸೆಲೆಕ್ಟ್ ಮಾಡಿ ತರೋದ್ರಲ್ಲಿರುತ್ತೆ. ನಾವು ಮೂವಿ 4:30 ಹಂಗೆ ಬುಕ್ ಮಾಡ್ಕೊಂಡಿದ್ವಿ ಅಲ್ವಾ. ನಾವು ಹೋಗಿದ್ದೆ 2 o'clock 2:30 ಹಂಗೆ ಹೋಗ್ಬಿಟ್ಟಿತ್ತು. ನಮಗೆ ಇದ್ದಿದ್ದೆ 1 hour 1.5 hour ಅಷ್ಟೇ ಪರ್ಚೇಸ್ ಮಾಡೋಕ್ಕೆ ಟೈಮ್ ಇದ್ದಿದ್ದು. ಹೊರಗಡೆ ನೋಡಿದ್ರೆ ಅಷ್ಟು ತುಂಬ ಮಳೆ ಬರ್ತಾಯಿತ್ತು. ಸೊ ಬೇಗ ಪರ್ಚೇಸ್ ಮಾಡಿಕೊಂಡ್ರೆ ಥಿಯೇಟ್ರಲ್ಲಿ ಹೋಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರು ಪರವಾಗಿಲ್ಲ, ಬೇಗ ಪರ್ಚೇಸ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಬೇಗ ಪರ್ಚೇಸ್ ಮಾಡ್ಕೊಂಡು ಹೋದ್ವಿ. ಸೊ ಅಲ್ಲಿ ನಾವು ಹುಡುಕಿದ್ರಲ್ಲಿ ಇರೋದ್ರಲ್ಲೇ ಬೆಸ್ಟ್ ಆಗಿರೋದು, ನಮಗೆ ಇಷ್ಟ ಆಗಿರೋದು ನೋಡಿ ಸೆಲೆಕ್ಟ್ ಮಾಡಿ ತಂದಿದ್ದೀವಿ.
ಇದು ನೋಡಿ, ಇದು ಪ್ರಿಂಟೆಡ್ ಇದೆ ಡಿಸೈನು. ಗೊತ್ತಿಲ್ಲ ಇದಿನ್ನು ನೀರಿಗೆ ಹಾಕಿದ್ರೆ ಹೋಗುತ್ತಾ ಅಂತ ಗೊತ್ತಿಲ್ಲ, ಒಂದ್ಸರಿ ವಾಶ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಇದೂ ಅಷ್ಟೇ 350 ಅಷ್ಟೇ ಪ್ರೈಸು. ಸೊ ನನ್ನ ಮಗನಿಗೂ ಒಂದು 2 ಶರ್ಟ್ಸು ಟಿ ಶರ್ಟ್ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡ್ವಿ. ಒಂದು ಬೇಬೀಸ್ಗಂತೂ ತುಂಬ ಒಳ್ಳೆ ಬಟ್ಟೆಗಳಂತಲೇ ಹೇಳ್ಬೋದು. ಹಾಗೆ ಅಲ್ಲಿ ಹುಡುಗಿರಿಗೆ ತುಂಬ ಚೆನ್ನಾಗಿರೋ ಬಟ್ಟೆಗಳು ಸಿಗುತ್ತೆ. 1 ಪೀಸ್ ಆಗಿರ್ಬೋದು, ಈ ಶಾರ್ಟ್ಸ್ ಆಗಿರ್ಬೋದು, ಆಮೇಲೆ ಜೀನ್ಸು, ಇದೆಲ್ಲನೂ ಹುಡುಗಿರಿಗೆ ತುಂಬ ಚೆನ್ನಾಗಿ ಸಿಗತ್ತೆ ಅಲ್ಲಿ. ನೋಡಿ, ಇದೊಂದು ಶರ್ಟು, ಇದೂ ಮ್ಯಾಕ್ಸಿಂದ ಆಗಿರುತ್ತೆ. ಮ್ಯಾಕ್ಸಲ್ಲಿ ಇದರ ಹೆಚ್ಚು ಕಮ್ಮಿ ಅಂದ್ರೂ ಒಂದು 500-600 ಇರುತ್ತೆ ಈ ಶರ್ಟು. ನಾನು ಅಲ್ಲೂ ಪರ್ಚೇಸ್ ಮಾಡಿದ್ದೀನಿ ಟ್ರೆಂಡ್ಸಲ್ಲಿ, ಮ್ಯಾಕ್ಸಲ್ಲಿ. ನೋಡಿ, ಇಲ್ಲಿ ಜಸ್ಟ್ 150 ಅಷ್ಟೇ. ಈಗ ಮಕ್ಕಳು ಆಲ್ಮೋಸ್ಟ್ ಎಲ್ಲ ಗ್ರೋತ್ ಬೇಗ ಆಗ್ತಾ ಇರತ್ತೆ ಮಕ್ಕಳಿಗೆ ಅಲ್ವಾ. ನಾವು ಅಲ್ಲಿ 500-600 ಕೊಟ್ಟು ತಗೊಳ್ಳೋ ಬದಲು ಇಲ್ಲೇ 150 ಈ ಥರ ತೊಗೊಂಡ್ರೆ ಅದೇ ಕ್ಲಾತೆ, ಅದೇ ಎಲ್ಲನೂ ಫ್ಯಾಬ್ರಿಕೇ ಇರುತ್ತೆ, ಏನೂ ಡಿಫ್ರೆನ್ಸ್ ಇರಲ್ಲ. ಏನಂತ ಗೊತ್ತಿಲ್ಲ ನನಗೂ. ಅಲ್ಲಿ ಹೇಗಿರುತ್ತೋ, ನಾನು ಟೆಸ್ಟ್ ಮಾಡಿ ನೋಡಿದ್ದೀನಿ, ಅಲ್ಲಿ ಹೇಗಿರುತ್ತೋ ಕ್ಲಾತು ಇಲ್ಲಿನೂ ಅದೇ ಥರನೇ ಇರುತ್ತೆ. ನೋಡಿ, ಇಲ್ಲೂ ಇದೆ ಮ್ಯಾಕ್ಸ್ ಅಂತ. ಸೊ ಒಂದ್ಸರಿ ಒಂದು 2-3 ಟೈಮ್ಸ್ ಹಾಕ್ಬೋದು ಅಷ್ಟೇ ಡ್ರೆಸ್ನ, ಬೇಗ ಗ್ರೋತ್ ಆಗ್ತಾರೆ ಮಕ್ಕಳು. ನೋಡಿ ಎಷ್ಟು ಕಮ್ಮಿ ಪ್ರೈಸ್ ಇದೆ. ಇದೊಂದು ಶರ್ಟು. ಆಲ್ಮೋಸ್ಟ್ ಅವನಿಗೆ ಎಲ್ಲೋನೇ ಪ್ರಿಫರ್ ಮಾಡ್ತೀನಿ, ಯಾಕಂದರೆ ಅವು ಯೆಲ್ಲೋ ಕಲರ್ ಸ್ವಲ್ಪ ಚೆನ್ನಾಗಿ ಸೂಟ್ ಆಗುತ್ತೆ. ನಾನು ಎಲ್ಲೋದ್ರೂ ಯೆಲ್ಲೋ ಕಲರ್ ಶರ್ಟ್ಸ್ ಆಗಲಿ ಟಿ ಶರ್ಟ್ಸ್ ಆಗಲಿ ಇದ್ದರೆ ಬಿಡೋದೇ ಇಲ್ಲ, ತೊಗೊಂಬಂದುಬಿಡ್ತೀನಿ. ಏನು 1 ಸರಿ 2 ಸರಿ ಹಾಕ್ತೀವಿ ಅಷ್ಟೇ ಅಲ್ವಾ, ಆಮೇಲೆ ಅದು ಅವ್ರಿಗೆ ಆಗೋದೇ ಇಲ್ಲ. ಸೊ ಇದೂ ನನಗೆ ತುಂಬ ಇಷ್ಟ ಆಯಿತು. ಇದೂ ಮ್ಯಾಕ್ಸಿಂದೆ. ಇದ್ರ ಟ್ಯಾಗ್ ಎಲ್ಲೋ ಕಿತ್ತಾಕ್ಬಿಟ್ಟಿದ್ದಾರೆ. ಇದು ಬಂದ ತಕ್ಷಣವೇ ಹಾಕಿ ಸ್ವಲ್ಪ ಹೊತ್ತು ಯೂಸ್ ಮಾಡಿದ್ದಾನೆ. ನಾನು ನಿಮಗೆ ತೋರಿಸ್ಬೇಕಂತ ಮತ್ತೆ ಫೋಲ್ಡ್ ಮಾಡಿಟ್ಟಿದ್ದೆ. ಸೊ ಇದೊಂದು ಶರ್ಟು, ಅದೂ ಆಲ್ಮೋಸ್ಟ್ 150-200 ರೇಂಜಲ್ಲೇ ಇರುತ್ತೆ. ಸೊ ನೆಕ್ಸ್ಟ್, ಇವಾಗ ರೈನಿ ಸೀಸನ್ ಬೇರೆ ಸ್ಟಾರ್ಟ್ ಆಯಿತು ಅಲ್ವಾ, ಸ್ವಲ್ಪ ಚಳಿ ಇರುತ್ತೆ. ಆಲ್ಮೋಸ್ಟ್ ಅವ್ನು ಯಾವಾಗ್ಲೂ ಸ್ವಲ್ಪ ಸ್ವೆಟ್ಟಾಗ ಜಾಸ್ತಿನೇ. ನಾನು ಯಾವಾಗಲೂ ಅವನಿಗೆ ಹೆವಿಯಾಗಿ ಸ್ವೆಟ್ಟರು ಈ ಥರ ಯಾವುದನ್ನು ಯೂಸ್ ಮಾಡೋದೇ ಇಲ್ಲ. ಈ ಥರ ಲೈಟ್ ವೆಯ್ಟ್ ಕ್ಲಾತ್ಗಳನ್ನೇ ಯೂಸ್ ಮಾಡ್ತಾ ಇರ್ತೀನಿ. ಸ್ವಲ್ಪ ಫುಲ್ ಸ್ಲೀವಿಂದ ಇರಲಿ ಅಂತ ಹೇಳಿ 1-2 ಟಿ ಶರ್ಟ್ ತಂದಿದ್ದೀನಿ. ಇದು ಫುಲ್ಲು ನೆಕ್ವರೆಗೂ ಕ್ಲೋಸ್ ಆಗುತ್ತೆ ಟಿ ಶರ್ಟು. ಬ್ಯಾಕ್ ಸೈಡು ಬಟನ್ ಕೊಟ್ಟಿದ್ದಾರೆ ಈ ಥರದ್ದು ಇರಲಿ ಅಂತ ಹೇಳಿ 2 ತೊಗೊಂಬಂದಿದ್ದೀನಿ. ಇದ್ರ ಪ್ರೈಸ್ ಅಂತೂ ಜಸ್ಟ್ 89 ರೂಪಾಯಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕ್ಲಾತೂ ಅಷ್ಟೇ, ತುಂಬ ಮಕ್ಕಳಿಗೆ ಯಾವ ಥರ ಯೂಸ್ ಮಾಡ್ತೀವಿ ಅಲ್ವಾ, ಆ ಥರ ತುಂಬ ಸಾಫ್ಟಾಗಿದೆ ಕ್ಲಾತು. ಇದೊಂದು ಕಲರು, ಗ್ರೇ ಕಲರ್ ಒಂದು ತೊಗೊಂಡಿದ್ದೀನಿ. ನೋಡಿ, ಇದನ್ನು ಸೇಮ್ ಬ್ಯಾಕ್ ಸೈಡ್ ಬಟನ್ ಇದೆ, ಫುಲ್ ಸ್ಲೀವು, ನೆಕ್ವರೆಗೂ ಬರುತ್ತೆ. ಅಪ್ಪ ನೀನು ತಗೊಂಡು ಆಯಿತಾ. ನೆಕ್ಸ್ಟ್ ಇದು ನೋಡಿ, ಜರ್ಕಿನ್. ನನಗೆ ನೋಡಿದ ತಕ್ಷಣವೇ ತುಂಬಾ ಇಷ್ಟ ಆಗಿರೋವಂಥದ್ದು ಇದೆ. ನೋಡಿ, ಜರ್ಕಿನ್ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇವಾಗ ನಾನು ಅಂದ್ಕೊಂಡಿದ್ದೆ ಒಂದು ಆಲ್ರೆಡಿ ಜರ್ಕಿನ್ಸ್ ಇದೆ, ಬಟ್ ಅದೆಲ್ಲ ಆಗ್ತಾ ಇರಲಿಲ್ಲ. ತುಂಬ ದಿನ ಆಯ್ತಲ್ವ ಜರ್ಕಿನ್ಸ್ ಎಲ್ಲ ಯೂಸ್ ಮಾಡಿ, ಸಮ್ಮರ್ ಇರೋದ್ರಿಂದ. ಸೊ ಜರ್ಕಿನ್ ಒಂದು ತಗೋಬೇಕು ಅಂತ ಅಂದ್ಕೊತಾನೆ ಇದ್ದೆ. ಫಸ್ಟ್ ಕ್ರೈಯಲ್ಲಿ ಅಲ್ಲಿ ಇಲ್ಲಿ ಸರ್ಚ್ ಮಾಡ್ತಾ ಇದ್ದೆ ನಾನು ಜರ್ಕಿನ್ಸ್ನ, ಬಟ್ ತುಂಬ ಕಾಸ್ಟ್ಲಿ ಇತ್ತು. ನಾವು ಅಲ್ಲೇ ಶಾಪಲ್ಲಿ ಹೋಗಿ ತಗೊಳ್ಳೋದು ಬೇರೆ, ಆನ್ಲೈನಲ್ಲಿ ತಗೊಳ್ಳೋದು ಬೇರೆ ರೀತಿ ಇರುತ್ತೆ ಅಲ್ವಾ, ಸೈಜು ವೇರಿಯೇಷನ್ ಆ ಥರ ತುಂಬ ಇರುತ್ತೆ. ಸೊ ಫಸ್ಟ್ ಕ್ರೈಯಲ್ಲೇ ಹೋಗಿ ತಗೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ತುಂಬ ಬೆಚ್ಚಗಿರುತ್ತೆ, ತುಂಬ ಸಾಫ್ಟ್ ಇದೆ, ಒಳಗಡೆನೂ ಅಷ್ಟೇ. ಇಲ್ಲಿ ನೋಡಿ 2 ಆಪ್ಷನ್ಸ್ ಇದೆ ಜರ್ಕಿನಲ್ಲಿ. ಜಿಪ್ ಇದೆ, ಜಿಪ್ ಏನಾದರೂ ಹಾಳಾದರೆ ಬಟನ್ನು ಕೊಟ್ಟಿದ್ದಾರೆ ನೋಡಿ, ವಿತ್ ಕ್ಯಾಪ್ ಇದೆ. ಅವನಿಗೆ ಸ್ವಲ್ಪ ದೊಡ್ಡದಾಯಿತು, ಬಟ್ ಇರಲಿ, ಬೇಗ ಬೇಗ ಗ್ರೋತ್ ಆಗ್ತಾ ಇರ್ತಾನೆ ಅಲ್ವಾ, ಸೊ ಯೂಸ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ದೊಡ್ಡ ಸೈಜೇ ನೋಡಿ ತೊಗೊಂಬಂದಿದ್ದೀನಿ. ಜರ್ಕಿನೂ ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ. ನೆಕ್ಸ್ಟ್ ನೋಡಿ,
ನನ್ನ ನಾದಿನಿ ಮಗ ಎಷ್ಟು ಪರ್ಚೇಸ್ ಮಾಡಿದ್ದಾನೆ ಅಂತ. ನಾವು ಈ ಕಡೆ ನಮ್ಮದು ಟಾಪ್ಸು ಅದು ಇದು ಪರ್ಚೇಸ್ ಮಾಡೋ ಬ್ಯುಸಿಲಿದ್ದರೆ ಇವನು ಹೋಗಿ ಎಲ್ಲಿ ಹೋಗಿದ್ದ ಅಂತಲೇ ಗೊತ್ತಿಲ್ಲ, ಸ್ವಲ್ಪ ಹೊತ್ತು ಕಾಣಿಸ್ಲೇ ಇಲ್ಲ. ನೋಡಿ ಇಷ್ಟು ಪರ್ಚೇಸ್ ಮಾಡ್ಕೊಂಬಂದಿದ್ದಾನೆ. ಎಲ್ಲನೂ ಯೂಸ್ ಮಾಡಿ ವೇರ್ ಮಾಡಿ ನೋಡಿ ನೋಡಿ ಎಲ್ಲನೂ ಫುಲ್ಲು ಸುಕ್ಕ ಆಗ್ಬಿಟ್ಟಿದೆ. ಸೊ ಹಂಗಾಗಿ ನಾನು ನಿಮಗೆ ತೋರಿಸ್ತಾ ಇಲ್ಲ. ನೋಡಿ ಇಷ್ಟು ಪರ್ಚೇಸ್ ಮಾಡಿದ್ದಾನೆ. ಒಂದು 4-5 ಟೀ ಶರ್ಟ್ಸು, ಒಂದು 2-3 ಪ್ಯಾಂಟ್ಸು, ಒಂದು ನೈಟ್ ಪ್ಯಾಂಟು ಎಲ್ಲ ಪರ್ಚೇಸ್ ಮಾಡ್ಕೊಂಬಂದಿದ್ದಾನೆ. ನೋಡಿದ್ರಲ್ಲ ನಾನು ಶಾಪಿಂಗ್ ಮಾಡಿದ್ದು ಏನೇನು ಮಾಡಿದೆ, ಯಾವ್ಯಾವ ಥರ ಡ್ರೆಸ್ಸಸ್ನ ಪರ್ಚೇಸ್ ಮಾಡಿದ್ದೀನಿ, ಎಷ್ಟು ಕಮ್ಮಿ ಪ್ರೈಸ್ ಇತ್ತು ಅಂತ ಹೇಳಿ ನೀವೇ ನೋಡಿದ್ರಿ ಅಲ್ವಾ. ನಿಮಗೆ ಈ ಡ್ರೆಸ್ಸಸ್ ಎಲ್ಲ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ಹೇಳಿ. ಲೊಕೇಶನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಿಗಾದರೂ ಪರ್ಚೇಸ್ ಮಾಡಬೇಕು ಅಂತ ಅನಿಸಿದರೆ ಹೋಗಿ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇನ್ನೂ ಬೇರೆ ಬೇರೆ ಥರ ವಿಡಿಯೋನ ಮಾಡೋಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಸೊ ಇಷ್ಟನ್ನು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.